ಹೌದು ಹೌದು. ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಹೌದವ್ವ ಹೌದು. ಮಾತಿನೊಳಗ ಮಾತನ್ನ ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರ ಬೈ ಮಾತಿನೊಳಗ ಮಾತಾ? ಇದು ಮಾತ ಹೇಳಕ್ಕಿಂತ ಮುಂಚಿತವಾಗಿ ಹೌದು. ಊಟ ಮಾಡ್ಕೊತ ಯಾರ ಹಾಡ್ಕಿ ಕೇಳಕತ್ತಾರಲ್ಲ, ಹೌದು. ಇವ್ರಿಗೆ ಒಂದ್ ಸಾರಿ ನಮಸ್ಕಾರ. ಹೌದು. ಗದ್ದಲ ಮಾಡ್ಕೊತ ಯಾರ ಹಾಡ್ಕಿ ಕೇಳಕತ್ತಾರಲ್ಲ, ಹೌದು ಹೌದು. ಇವ್ರಿಗೆ 2 ಸಾರಿ ನಮಸ್ಕಾರ. ನಮಸ್ಕಾರ. ಅಡ್ಡಾಡ್ಕೊತ ಯಾರ ಹಾಡ್ಕಿ ಕೇಳಕತ್ತಾರಲ್ಲ, ಹೌದು. ಇವ್ರಿಗೆ 3 ಸಾರಿ ನಮಸ್ಕಾರ. ನಮಸ್ಕಾರ. ಕುರ್ಚಿ ಮೇಲೆ ಕುಂತು ಯಾರ ಹಾಡಿಕೆ ಕೇಳತ್ತಾರಲ್ಲ, ಹೌದು. ಇವ್ರಿಗೆ 4 ಸಾರಿ ನಮಸ್ಕಾರ. ಹೌದವ್ವ. ನೆಲದ ಮೇಲೆ ಕುಂತು ಯಾರ ಹಾಡಿಕೆ ಕೇಳಕತ್ತಾರಲ್ಲ, ಹೌದು. ಇವ್ರಿಗೆ 5 ಸಾರಿ ನಮಸ್ಕಾರ. ಆಹಾ. ಫೋನ್ ನೋಡ್ಕೊತ ಯಾರ ಹಾಡಿಕೆ ಕೇಳಕತ್ತಾರಲ್ಲ, ಆಹಾ. ಇವ್ರಿಗೆ 8 ಸಾರಿ ನಮಸ್ಕಾರ. ಹೌದು ಬೈ. ಇಲ್ಲಿ ನಮ್ಮ ಮೌನ ಬೆಳಗದವರು ಏನೋ ಕೂತಾರಲ್ಲ, ಇವ್ರಿಗೆ ಬೈ ಇವ್ರಿಗೆ ಕೋಟಿ 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 ನಮಸ್ಕಾರ ಅಂತಕ್ಕಂತ ಹೇಳುತ್ತ ಮಾತಾ ಬೈ ಏನಾತು? ಮಾತಾಡಂಗಾತಂದ್ರ ಚಂದಾಗಿ 2 ಮಾತು ಮಾತಾಡ್ತೀರ ಮಾತಾಡು. ಹಾ, ಇದಕ್ಕ ತಳ ಕೂತ್ ಬಿಡು, ನಾ ಮಾತಾಡ್ತಾನು. ಏನು ತಪ್ಪು ಮಾತಾಡಿನೋ? ಇದ್ರಾಗ ನಮ್ಮ ಅಪ್ಪನ ಬಳಗಕ್ಕೆ ಭೇದ ಭಾವ ಮಾಡಿದ್ರಿ ನೀವು. ಏನು ಭೇದ ಭಾವ ಮಾಡಿನಿ? ಕೂತವ್ರಿಗೆ 1 ಸಲ ನಮಸ್ಕಾರ ಮಾಡಿದ್ರಿ. ಹೌದು. ಕುರ್ಚಿ ಮೇಲೆ ಕೂತವ್ರಿಗೆ 2 ಸಲ ನಮಸ್ಕಾರ ಮಾಡಿದ್ರಿ. ಹೌದು. ಗದ್ದ ಮಾಡೋರಿಗೆ 3 ಸಲ ನಮಸ್ಕಾರ ಮಾಡಿದ್ರಿ. ಹೌದು. ಊಟ ಮಾಡ್ಕೊತ ಹಾಡ್ಕಿ ಕೇಳೋರು 4 ಸಲ ನಮಸ್ಕಾರ ಮಾಡಿದ್ರಿ. ಮಾಡಿನಿ. ಈ ಇಡುವೆ ಮಾಡೋರಿಗೆ 7 ಸಲ ನಮಸ್ಕಾರ ಮಾಡಿದ್ರಿ. ಹೌದು. 7 ಸಲ 8 ಸಲ 10 ಸಲ 11 ಸಲ ನಮಸ್ಕಾರ ಮಾಡಿದ್ರಿ ಕರೆ. ಹೌದು. ನಿಮ್ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರಿ? ಇವ್ರಿಗೆ ಕಲ್ಲು ತಗೊಂಡು ಹೊಡ್ರವ ನಿಮ್ಮ ಮಣ್ಣು ತಿನ್ನೋ ಕಂಪನಿ ಅನ್ನಕತ್ತಾನ. ಹೌದು ಬೈ, ಅವ್ರಿಗೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ಕೇಳಲ್ಲ. ಯಾಕೋ? ನನ್ನ ಈ ಮುದುಕ್ಯಾನ ಹಡಿಬೇಕಾದ್ರೆ ಮಣ್ಣು ತಿಂದ ಹಡದಾರ ಅವರು. ನಿನಗೆ ಹೆಂಗ್ ಗೊತ್ತು? ಎಷ್ಟು ಹುಚ್ಚದಿರ ಬೈ ನೀವು. ನಮ್ಮಿಬ್ಬರು ನೋಡಿದ್ರು ಗೊತ್ತಾಗಲ್ಲ. ಎಷ್ಟು ಕೆಂಪು ಹುಟ್ಟಿ ನೋಡಿ ನಾವು. ಯಾಕಪ್ಪ ಅಂತ ಕೇಳಿದ್ರ, ಯಾಕಿವಾ? ಹೆಣ್ಣಿಗೆ ಜಗದು ಕಣ್ಣು, ಹೆಣ್ಣು ಸಂಸಾರದ ಜ್ಯೋತಿ ಅಂದಾರು. ಹೌದು ಬೈ ಹೌದು. ಯಾಕಪ್ಪ ಅಂತ ಕೇಳಿದ್ರ, ಯಾಕಿವಾ? ನಮ್ಮ ಮೌನ ಬಳಗದವರು ಹೆಂಗ ಕೂತಾರಪ್ಪ ಅಂತ ಕೇಳಿದ್ರ, ಹೆಂಗ್ ಕೂತಾರ ಬೈ? ತಲೆ ಮೇಲೆ ಚರಗ ಹಚ್ಕೊಂಡು, ಹಣಿ ಮೇಲೆ ಕುಂಕುಮ ಇಟ್ಟುಕೊಂಡು, ಹೌದು. ಕೈಯಾಗ ಹಸಿರು ಬಳಿ ಹಾಕೊಂಡು, ಹೌದು. ಹೇಮರೆಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗಮ್ಮ ಕೂತಂಗಾಗ್ಯಾರು. ಒಂದು ಹೇಮರೆಡ್ಡಿ ಮಲ್ಲಮ್ಮ ಚಾಸ್ಮಾಕ ಕೂತಾಳ ಕುರ್ಚಿ ಮೇಲು. ಮುದುಕ್ಯ ದೇವ್ರುಗಳು ಚಾಸ್ಮಾ ಹಾಕೊಳಕತ್ತಾವ. ಮತ್ತ ಅಪ್ಪನ ಬಳಗದವ್ರು ಹೆಂಗ್ ಕೂತಾರು ನೋಡ್ಲ ಬೈ. ಸೊಲ್ಲಾಪುರ ಹಪ್ಪಲಲ್ಲಿ ಜಮಖಂಡಿ ಹಪ್ಪಲಲ್ಲಿ ಕೂತಾಗ ಹಿಂಗ್ ಕುಂಡ್ರಬೇಕು ಕುರ್ಚಿ ಮೇಲು. ದೇವ್ರುಗಳಿಗೆ ಮುಸುಕ್ ಹಾಕೋತಾವ, ಚಾಸ್ಮಾ ಹಾಕೊಳ್ಳೋದು ಮುಸುಕ್ ಹಾಕೊಳ್ಳೋದು. ಆಯ್ ಏನಂತ ಗೊತ್ತದ? ಆಯ್ ಮನಿಗೆ ಹೋಗ್ಕಳತ್ರಿ. ಹೌದು. ಯಾಕಪ್ಪ ಅಂತ ಕೇಳಿದ್ರ, ಯಾಕೆ ಬೈ? ಇರ್ಲಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಇನ್ನ ಚಾಲಿನೊಳಗ ಮಾತಾಡೋದೈತಿ. ಹೌದು. ಹೋದಿ ಸಂದಿನೊಳಗ ಏನಿವ? ನಮ್ಮ ಅಪ್ಪಾಜಿ ಅವ್ರು ಏನು ಮಾತಾಡಾರ, ಮುತ್ತಪ್ಪ ಕಾಕ ಏನು ಮಾತಾಡ್ದ, ಹೌದು. ನಮ್ಮ ಸರ್ ಏನು ಮಾತಾಡಿದ್ರು. ಹೌದು. ನಮ್ಮ ಅಪ್ಪಾಜಿ ಅವ್ರಿಗೆ ನಾ ಏನು ಅಂದಿಲ್ಲ. ಹೌದು. ನಮ್ಮ ಮುತ್ತಪ್ಪ ಕಾಕ ನಾ ಏನು ಅಂದಿಲ್ಲ. ಅಂದಿಲ್ಲ ಬೈ, ಅಂದಿಲ್ಲ. ಮುತ್ತಪ್ಪ ಕಾಕ ಒಂದು ಮಾತು ಹೇಳಿದ್ರು. ಏನ್ ಹೇಳಿದಿರುವ? ಪದ ಮುಗಿಸ ನಾ ಒಂದು ಏನ್ ಹಾಡಿದ್ದೇನ? ಏನ್ ಹಾಡಿದಿರಿವ ನೀವು? ಏನ್ ಹಾಡಿನೂ ಗೊತ್ತಿಲ್ಲೇನು? ಯಾನ್ ಹಾಡಿದ್ರು ಬೈ? ಹೌದು. ಏನ್ ಹಾಡಿದ ಬೈ ಲಾಸ್ಟ್? ಅವ್ರು ಬಹಳ ಹಾಸ್ಯ ಮಾಡಿದ್ರು. ಹೌದು. ಒಂದು ಮಾತು ಹೇಳ್ತೀನಿ. ಯಾನಿವ? ನಾನೇನಂದಿಲ್ಲ ಬಾರು ಅಂತ ಹೇಳೋಣ. ನಾನು ಒಂದು ಹಾಡಿದ್ದೆ. ಆ ಲಾಸ್ಟ್ ನಾವು ಚಾಲ್ ಮುಗಿಸಾಗ ನಾನೇನೇನು ಅಂದಿಲ್ಲ ಬಾರೋ ಮುಗಿಸಿದ್ದ ಹಾಡಿದ್ದು ನಾವು. ಅವ್ರು ಹೇಳಿದ್ರು ಬಾ ಚಂದ, ಬಾಳ ಚಂದ ಅನಗಿಸಿ ಅನಗಿಸಿ ಹೇಳಿದೇವ. ನಿಮ್ಮ ಬಾಯಾಗ ಹಲ್ಲಿದ್ರೆ ನಾ ಬಾ ಹೇಳ್ತಿದ್ ಖರೆ. ಅವ್ ಬಾಯಾಗ ಹಲ್ಲಿ ಯಾಕೆ ಬಿದ್ದ? ನಿಮ್ ಕೂನಿಲ್ಲ? ಯಾಕೋ ನಿಮ್ ಕೂನ್ ಆಗಿಲ್ಲ? ಫೋನ್ ಆಗಿಲ್ಲ. ಹಿಂಗ್ ಪಾಚಿಲ್ ಮಾತಾಡಿ ಮಾತಾಡಿ ಮನ್ಯಾಗ ಹೋಗಿ ಅವನ ಕೆಲ ಹೊಡ್ಸ್ಕೊಂಡ್ ಬಿದ್ದ ಹೊಲ್ಲವು. ಯಾಕಪ್ಪ ಅಂತ ಕೇಳಿದ್ರ, ಯಾಕಿವ? ನೀವು ದೊಡ್ಡ ಕಲಾವಿದರಾದಿರಿ. ಹೌದು. ನೀವು ತಿಳಿದವರಾದಿರಿ. ಹೌದು. ನೀವು ಸಾಹಿತ್ಯ ಬರೆಯೋರಾದಿರಿ. ಹೌದು. ನೀವು ಎಲ್ಲಾ ಮಟ್ಟಮಾನಿ ಹೊರಗ ನೀವು ದೊಡ್ಡ ಮಟ್ಟಮಾನಿ ಅನ್ಸ್ಕೊಂಡಿರ್ತಾರೆ. ಶಾನೆ 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 ಶಾಂಗ್ಯಾಗ ಬಳ್ಳೋರ್ ಹಾಕಾಕತ್ತಿರಲ್ಲ. ಹೌದು. ಅವ್ ಅಲ್ರಿ ಒಬ್ಬರ ಕಲಾವಿದರಿಗೆ ಹೆಂಗ ಕೀಳಾಗ ಮಾತಾಡೋದು ತಪ್ಪೇನಿಲ್ಲ ನಿಮ್ಮದು. ಅವ್ರಿಗೆ ಹೆಂಗ ಬರ್ತಾರ ಹಂಗ ಹಾಡ್ಯಾರ ಅವರು. ನಿಮ್ಗೆ ಬೇಕಾದ್ರೆ ನೀವು ಹಾಡ್ರಿ. ಬೈ ಒಂದು ಕಂಡೀಷನ್ ಮಾಡವ್ ಕಾಕ. ಏನು ಮಾಡ್ಲ? ಒಂದು ಕಂಡೀಷನ್. ಒಂದು ಕರಾರ ಕಂಡೀಷನ್ ನಮ್ಮ ಅಪ್ಪಾಜಿ ಅವ್ರಿಗೆ ಅಲ್ಲ, ಹಾ ಹಾ. ಆ ಮುತ್ತಪ್ಪ ಕಾಕಾಗ. ಏನಿವ ನಿಮ್ ಮುತ್ತಪ್ಪ ಕಾಕ? ನನ್ನ ಸಂಗಾಟ ಹಾಸ್ಯ ಮಾಡ್ಬೇಕಾದ್ರ, ನನ್ನ ಟಿಂಗಾಲ ತೆಗಿಬೇಕಾದ್ರ, ಹೌದಾ? ನಾನು ಹಿಮ್ಮೆ ಬಾ ಹಾಡ್ ಅಷ್ಟೇನೆ. ಆ ಒಂದು ನುಡಿ ಹಾಡಿ ಹೇಳಪ್ಪ. ಒಂದೇ ನುಡಿ ಹಾಡ್ನಿ. ಮ್ಯಾಲ್ ಸರ್ ನೀ ಏನು ತಿಂಗಾರ ಬಡಿಯೋದು ಬಡಿ. ಹೌದು. ಬರೀ ಒಂದೇ ಸಂದ ನನ್ನ ಮ್ಯಾಲ ಬಂದು ಹಿಮ್ಮೆ ಹಾಡ್ನಿ. ಗೊತ್ತಾತ ನಿಮ್ದು? ಭಯ ಮುತ್ತಪ್ಪನಂತ ಏನೂ ಇಲ್ಲ. ಏನಾಯ್ತು? ಮ್ಯಾಲ್ ಕಲ್ಮಿಸಿ ಮುತ್ತಪ್ಪನಂತಾನು ಬಡ. ನೋಡ್ ಏನ್ ಸಿಕ್ಕತ್ತಪ್ಪ ಕುತ್ತಿಗ್ಯಾಗ? ಏನ್ ಬಗರು ಇಲ್ಲ ಸುಳ್ಳ. ಯಾನ್ ಹುಡುಗ್ರೆ
ಮತ್ ಹೇಳಿದ್ರು ಏನೋ ಒಂದ್ ಸರ್ ಇದ್ದತ್ತ ಒಂದ್ ಮೊಮ್ಮಗ ಇದ್ದತ್ತ ಆ ಸಾಲಿ ಹುಡುಗ ಆದತ್ತ ಇಟ್ಟ್ಯಾಕ ಲೇಟ್ ಹೋದ್ ಸರ್ ಕೇಳಿದತ್ತ ಆ ಹುಡುಗ ಏನಂದತ್ತ ಹುಡುಗ ಮನ್ಯಾಗ ನಮ್ ಮುತ್ಯ ಸತ್ತಾನ್ರಿ ಅಂದ. ಯಾವ ಹುಡುಗ ಅಂದ್ರಪ್ಪ ಮುತ್ಯ ಸತ್ತಾನತ್ತ? ಸುಮ್ ಹೇಳುದು ಅದು ಯಾರು ಹೇಳ್ಯಾರಲ್ಲ ಅವ್ರಿಗೆ ನೆನಪು ಬಂದಿರ್ತಾವ ಹೇಳಾಕ. ಬೈ ಇವ್ರು ಮಾಡೋ ಕೆಲಸ ಹೆಂಗ ಹೇಳೇನು? ಶಾಲ್ಯಾಗ ಮಾಸ್ತರ ಹುಡುಗರು ಸಾಲಿ ಕಲಿಸ್ತಿದತ್ತ. ಇಂತ ಮಳ್ ಹುಡುಗಿ ಹಿಂದಿನ ಬೆಂಚ್ ಕೂತ ಸುಂಬಳಾತಿದ್ದ ಮಾಸ್ತರ್ ಕೈ ಮಾಡಿ ಅಂದತ್ತ, ಏ ಮಗನ ಪಾಠಾರ ಕೇಳು ಸುಂಬಳಾರತ್ತೀನು ಅಂದತ್ತ ಹುಡುಗ. ಹುಡುಗ ಏನತ್ತು? ಆ ಹುಡುಗ ಜಾಬಾದಿ ಹುಡುಗ ಏನತ್ತು? ಸರ್ ನೀವು ತಿನ್ನವ್ರಿಗೆ ತಿನ್ನಿಸ್ಕೊಡಲ್ರಿ ಅಂದ. ಅವ್ರು ಹೆಂಗ ಹಾಕತ್ ಸುಂಬಳಾತಿನ ಯಾವಾರ ಯಾಕಪ್ಪ ಅಂತ ಕೇಳ ಯಾಕಿವ ಮುತ್ತಪ್ಪ ಕಾಕ ಒಂದು ವಾರ್ನಿಂಗ್. ಹೌದಾ? ನೀವು ನಮ್ಮ ಸಂಗಟ ಹಾಸಿ ಮಾಡ್ಬೇಕಾದ್ರೆ ನಮ್ಮ ಟಿಂಗಲ್ ತೆಗಿಬೇಕಾದ್ರೆ ಹೌದಾ ನೀ ಹಾಡುದಾರೆ ಒಂದ್ ಮಾಡು ನನ್ನ ಹಿಮ್ಮೇಳ ಇನ್ನು ಕಡೆಗೆ ನೀವು ಕಾಕಾಗ ತಳ್ಕೊಂಡ್ರೆ ನೀರ್ ಹಾಡು. ಮತ್ತೆ ಪಾಪ ನಮ್ಮ ಮಹೇಶ್ ಸರ್ ಇವ್ರು ಯೂಟ್ಯೂಬ್ ಮಾಡಕ್ ಬಂದವರು ಚಲೋ 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 ಬಿಡ್ರತ್ತ ಸುಮಾರು ಹಾಕಿ ಬಿಡ್ರತ್ತ. ಹಿಂಗ್ ಬಾಜಲ್ ಮಾತಾಡೋರು ಹಾಕಾರ ಅವರು. ಅವ್ರು ಯಾಕೆ ಬಿಡ್ತಾರ? ಹೌದು, ಮುತ್ಯ ಸತ್ತ ಆಯ್ ಸತ್ಳು. ಇದೇ ಕೇಳುದು ಬಾಯಿ ಇವ್ರದು. ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ದೊಡ್ಡ ಕಲಾವಿದ್ರಲ್ರಿ ಇನ್ನ ನಮಗ ಬುದ್ಧಿ ಹೇಳಿನ ಇಲ್ಲ ಹಂಗಿಲ್ಲ. ಹೌದು, ನಮಗೆ ಯಾಕೆ ಹೊಡೆದ ಹೇಳಿ ಹೊಡ್ಸ್ಕೊಂಡು ಕೇಳ್ಕೊತೀವಿ. ಯಾಕಪ್ಪ ಅಂತ ನಮ್ ಕಡೆ ಸಣ್ಣವ್ರದೇ ತಪ್ಪಾಗಿರ್ತಾವ. ನೀವು ದೊಡ್ಡ ಕಲಾವಿದ್ರದ್ರಿ ನಿಮ್ಮ ಬಾಯಲ್ಲಿ ಇಂತಾವ್ ಮಾತುಗಳು ಒಬ್ಬರ ಕಲಾವಿದರಿಗೆ ಹಚ್ಚಿ ಮಾತಾಡಬಾರ್ದು. ಹೌದು, ನಮ್ಮಂತ ಸಣ್ಣ ಹುಡುಗರಿಗೆ ಬಡದು ಬಡದು ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಬೇಕು ನೀವು. ಹೌದು, ನೀವೇ ನಮಗಿಂತ ಸಣ್ಣವ್ರಾಗತ್ತೀರಿ ಅಂತೀನಿ ನಾನು. ನಾನೇನಿಲ್ಲ ಬಾರ ಮುಗಿಸಿದ್ದ ನಾವು ಹಣ ಎಷ್ಟು ಬೇಸರ ಆಗಿತ್ತು ಮುತ್ತಪ್ಪ ಕಾಕ. ಅದು ಏನಾಗದ ಗೊತ್ತದನ? ಅದು ಮುತ್ತಪ್ಪ ಕಾಕನೇ ಹಾಡವ. ಹೌದು, ನಾ ಯಾಕೆ ಹಾಡಿನತೆ ಅಂತ ಚಟ್ಕೊಂಡ್ ಹೇಳಾನ. ನಿನ್ ಹೆಸರು ಅನಾಕ್ ಬರಲಾಗಿತ್ತು ಮುತ್ತಪ್ಪ ಕಾಕಾಗ. ಬಾಯಾಗ ಹಲ್ಲಿಲ್ಲ ಅದಕ್ಕೆ ಅವ್ರಿಗೆ 100 ಕಾರ್ಯಕ್ರಮ ಮಾಡ್ತಾನ ವರ್ಷದಾಗ. ನಿನ್ ಹೆಸರು ಬಾಯ್ಪಟ್ಟಿಲ್ವ ನಿಮ್ಮ ಅಪ್ಪಗ? ಇರ್ಲಿ, ಶಾಲೆ ಆದ್ರ ಅವ್ರು ಯಾಕಪ್ಪ ಅಂತ ಕೇಳಿದ್ರೆ ಹೌದು ಇರ್ಲಿ, ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ಸಂದಿಗೆ ನಮ್ಮ ಕಾಕ ಏನು ಮಾತಾಡ್ತಾನ ಮಾತಾಡ್ಲಿ. ಆ ಮಾತಿಗೆ ಹಂಗೆ ಮಾತು ಕುಡ್ಕೋತ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಹೆಂಗ ಕೇಳು. ಬರ್ಲಿ. ಅಮ್ಮಗ ಸಿದ್ಧ ಯುದ್ಧ, ಅಮ್ಮಗ ಸಿದ್ಧ ಯುದ್ಧ ಕೈಲಾಸ ಆಶ್ರಮ ಯಾವತ್ತು ನುಡಿಯುತ್ತ ಘೋರನಾಮ, ಯಾವತ್ತು ನುಡಿಯುತ್ತ ಘೋರನಾಮ. ದಂಡ ಕೊಟ್ಟು ಹೋಗೋದಾಗತ್ತೆ ಒಟ್ಟಿಗೆ ಆಗೆ ಗುರಲಿನ ಭೋಲಾಮ
ಮಗನಿಗೆ ನೋಡಿ ಮೈಯ ಅಂದಿತ ಜೋಮ ಮಗನಿಗೆ ನೋಡಿ ಮೈಯ ಅಂದಿತ ಜೋಮ ಗಮನಿಟ್ಟು ಕೇಳಿ ವಿಷಯ ಬರದ ಹೋಮ ಇದು ಹುಟ್ಟಿಗೆ ಐತಿ ಇದು ಸಾಮಾನ್ಯ ಊರ ಮತ್ತೆ ಜೀತ ಇಟ್ಕೊಂಡ್ಬಿಡ್ತಾರ ಮತ್ತೆ ಇಲ್ಲಿ ಜರ್ಸಿ ಹಾಕಲ್ಸರ್ಗೆ ಹಣಕಾಸು ಮಾಡೋದು ಇಲ್ಲೇ ಎತ್ತಿ ಬಿಡುತ್ತೆ ಕೂಳ ಒಂದ್ ಹೊತ್ತು ಕೂಳ ಹಾಕ್ತಾರು ಅವ್ರ ಹುಡುಗರು ಸರ್ಕೆ ಹೂ ತಾವ್ ಇಟ್ಕೊತೀರಿ ನೀವು ಹೂ ರೀ ಬಾಡ ಹಾಕಾಡ್ರಿ ನಿಮ್ಗ ಇಬ್ರು ಒಯ್ರಿ ಅವ್ರು ಸಂತಿಗೆ ಜತ್ ಸಂತಿಗೆ ಒಯ್ರಿ ಅವ್ರು ಮಗನಿಗೆ ನೋಡಿ ಮೈಯ ಅಂದಿತ ಜೋಮ